ರಾಜ್ಯದಾದ್ಯಂತ ಸದ್ದು ಸುದ್ದಿ ಮಾಡಿದಂಥ ಪ್ರಕರಣ ಬುರುಡೆ ಪ್ರಕರಣ. ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನ್ಯಾಯಾಲಯದಲ್ಲಿ ನೀಡಿದಂಥ ಹೇಳಿಕೆಯ ಆಧಾರದಲ್ಲಿ ರಾಜ್ಯ ಸರ್ಕಾರ SIT ರಚನೆ ಮಾಡಿತ್ತು. IGP ಮಟ್ಟದ ಅಧಿಕಾರಿಯ ನೇತೃತ್ವದಲ್ಲಿ SIT ರಚನೆಯಾಗಿತ್ತು. IPS ಅಧಿಕಾರಿಗಳು ಮತ್ತು ಇತರ ಪೊಲೀಸ್ ಅಧಿಕಾರಿಗಳು ಆ SIT ತಂಡದಲ್ಲಿದ್ದರು. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಪೊಲೀಸ್ ವಸತಿ ಗೃಹವನ್ನೇ SIT ಕಚೇರಿಯನ್ನಾಗಿ ಮಾಡಲಾಗಿತ್ತು. ಅನಾಮಿಕ ದೂರುದಾರನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ತದನಂತರ ಆತನ 183 ಸ್ಟೇಟ್ಮೆಂಟ್ ಆಗಿತ್ತು. ಆತ ಆ ಹೇಳಿಕೆಯಲ್ಲಿ ನೀಡಿದ ಮಾಹಿತಿಯಂತೆ ಧರ್ಮಸ್ಥಳ ಸ್ನಾನಘಟ್ಟದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಗುರುತಿಸಲಾಗಿತ್ತು. ಅಲ್ಲಿ ಆತ ಶವಗಳನ್ನು ಹೂತಿದ್ದೇನೆ ಎಂದು ಹೇಳಿಕೊಂಡಿದ್ದ. ಸುಮಾರು 13 ಸ್ಥಳಗಳನ್ನು ಗುರುತಿಸಲಾಗಿತ್ತು. ಆತ ಸೂಚಿಸಿದ ಸ್ಥಳಗಳನ್ನು ಗುರುತು ಮಾಡಿ SIT ಅಧಿಕಾರಿಗಳು ಉತ್ಖನನ ಮಾಡಿದ್ದರು. ಆದರೆ ಒಂದೆರಡು ಭಾಗಗಳಲ್ಲಿ ಮಾನವ ಕಳೇಬರದ ಅವಶೇಷಗಳು ಸಿಕ್ಕಿದೆಯೇ ಹೊರತು ಮತ್ತು ಯಾವುದೇ ಮೃತದೇಹದ ಕುರುಗಳು ಲಭ್ಯ ಆಗಲಿಲ್ಲ. ತದನಂತರ ಬೇರೆ ಕಡೆಯಲ್ಲಿ ಒಂದೆರಡು ಅಸ್ಥಿಪಂಜರಗಳು ಸಿಕ್ಕಿತು. ಆ ಅಸ್ಥಿಪಂಜರಗಳು ಸುಸೈಡ್ ಮಾಡಿದಂತೂ ಗೊತ್ತಾಯಿತು, ಮತ್ತು ಆ ಅಸ್ಥಿಪಂಜರಗಳು ಯಾರದು ಅಂತಲೂ ಗೊತ್ತಾಯಿತು. ಆದ್ದರಿಂದಾಗಿ ಒಟ್ಟಾರೆಯಾಗಿ ಆ ಬುರುಡೆ ಪ್ರಾಸನ ಒಂದು ಷಡ್ಯಂತ್ರ ಎನ್ನುವುದು ಖಚಿತವಾಯಿತು. ಯಾರು ಅನಾಮಿಕ ದೂರುದಾರ ಇದ್ದ ಆತನನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದೂ ಆಯಿತು. ಆತ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡದ್ದೂ ಆಯಿತು. ಸದ್ಯಕ್ಕೆ ಆತ ತನ್ನ ಪತ್ನಿಯೊಂದಿಗೆ ಯಾವುದೋ ಒಂದು ತೋಟದಲ್ಲಿ ಕೆಲಸ ಮಾಡುತ್ತಿರುವುದು ಆಯಿತು. 6 ಮಂದಿಯನ್ನು ಈ ಪ್ರಕರಣದಲ್ಲಿ SIT ತಂಡ ಆರೋಪಿಗಳು ಅಂತ ಗುರುತಿಸಿದ್ದಾರೆ. ಆದರೆ SITಯು ನ್ಯಾಯಾಲಯಕ್ಕೆ ಕೊಟ್ಟಿರುವಂತಹ ಸುಮಾರು 3900ಗೂ ಅಧಿಕ ಪುಟಗಳ ವರದಿಯನ್ನು ನ್ಯಾಯಾಲಯ ಇಲ್ಲಿಯ ತನಕ ಕಾನ್ಸಿಗೇಬಲ್ ಆಗಿ ಸ್ವೀಕರಿಸಿಲ್ಲ. ಆದ್ದರಿಂದಾಗಿ ಅದರ ಬಗ್ಗೆ ವಾದ ಪ್ರತಿವಾದಗಳು ನ್ಯಾಯಾಲಯದಲ್ಲಿ ನಡೆದಿದೆ. ಮುಂದಿನ ವಿಚಾರಣೆಗೆ ದಿನ ನಿಗದಿಯಾಗಿದೆ. ಆದ್ದರಿಂದಾಗಿ ಈ ಪ್ರಕರಣ ಇವತ್ತಿಗೂ ಕುತೂಹಲವನ್ನು ಉಳಿಸಿಕೊಂಡಿದೆ. ಈ ಮಧ್ಯೆ ಬಂಗ್ಲಗುಡ್ಡೆ ಸುತ್ತಮುತ್ತ ಬುರುಡೆ ಹುಡುಕುವಂತಹ ಕಾಯಕದಲ್ಲಿ JCBಗಳು, ಟಿಪ್ಪರ್ಗಳು, ಕೂಲಿ ಕಾರ್ಮಿಕರು ಭಾಗಿಯಾಗಿದ್ದರು. SIT ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯತಿಗೆ ನೋಟಿಸು ನೀಡಿ JCBಗಳ ಅವಶ್ಯಕತೆ, ಕೂಲಿ ಕಾರ್ಮಿಕರ ಅವಶ್ಯಕತೆಯ ಬಗ್ಗೆ ಕೇಳಿಕೊಂಡಿದ್ದರು. ಅದರಂತೆ ಬೆಳ್ತಂಗಡಿ ತಹಶೀಲ್ದಾರ್ ಅವರ ಸೂಚನೆಯಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತು ಆ ಸ್ವತ್ತುಗಳನ್ನು, ವ್ಯಕ್ತಿಗಳನ್ನು SIT ತನಿಖೆಗೆ ಸಹಕಾರ ಆಗುವಂತೆ ಒದಗಿಸಿತ್ತು. ಸುಮಾರು 1 ತಿಂಗಳ ಕಾಲ ಈ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ 2 JCBಗಳು ನಿರಂತರವಾಗಿ ಕೆಲಸ ಮಾಡಿದ್ದು. ಸುಮಾರು 20ರಿಂದ 30 ಮಂದಿ ಕೂಲಿ ಕಾರ್ಮಿಕರು, ವಿವಿಧ ಕಡೆಗಳಿಂದ ಕೂಲಿ ಕಾರ್ಮಿಕರನ್ನು ಜೋಡಿಸಿಕೊಂಡು ಈ ಕೆಲಸವನ್ನು ಮಾಡಲಾಗಿತ್ತು. ಆದ್ದರಿಂದ ಈ ಕೂಲಿ ಕಾರ್ಮಿಕರಿಗೆ ವೇತನವನ್ನು ಪಾವತಿ ಮಾಡಬೇಕಿತ್ತು. ಆದರೆ ಇವತ್ತಿನವರೆಗೂ ವೇತನ ಪಾವತಿ ಆಗಿಲ್ಲ. ಆದರೆ ಈ ವೇತನವನ್ನು ಯಾರು ಕೊಡಬೇಕು ಎನ್ನುವ ಬಗ್ಗೆ ಚರ್ಚೆಗಳು ಇವೆ. ಉತ್ಖನನ ಕಾರ್ಯ ಮುಗಿದು ಸುಮಾರು 10 ತಿಂಗಳು ಕಳೆದಿದೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂತಹ ಕಾರ್ಮಿಕರಿಗೆ ಸುಮಾರು 2 ಲಕ್ಷಕ್ಕೂ ಮಿಕ್ಕಿದ ಹಣ ವೇತನ ಬಾಕಿ ಇದೆ. 2025 ಜುಲೈ 29ರಿಂದ ಆಗಸ್ಟ್ 13ರವರೆಗೆ 17 ಪಾಯಿಂಟ್ಗಳಲ್ಲಿ ಈ ಉತ್ಖನನ ನಡೆದಿತ್ತು. ಮಳೆ ಬಿಸಿಲು ಅನ್ನು ಲೆಕ್ಕಿಸದೆ ಈ ಕಾರ್ಯಾಚರಣೆ ನಡೆದಿತ್ತು. JCB ಬಾಡಿಗೆಯೇ 71,500 ರೂಪಾಯಿ ಆಗಿತ್ತು. ಕಾರ್ಮಿಕರ ಕೂಲಿ ಮೊತ್ತ 80,000 ರೂಪಾಯಿ ಆಗಿದೆ. ಒಟ್ಟಾರೆಯಾಗಿ 2 ಲಕ್ಷ ರೂಪಾಯಿ
ಬಿಲ್ ಬಾಕಿ ಇದೆ. ಶಾಮಿಯಾನ, ಹಾರೆ, ಪಿಕ್ಕಾಸು, ಕುಡಿಯುವ ನೀರು, ವಾಹನ ಬಾಡಿಗೆ ಇತ್ಯಾದಿಗಳಿಗೆ ಈಗ ಅದನ್ನು ಯಾರು ಒದಗಿಸಿದಾರೋ ಅಂತಹ ಮಾಲೀಕರು ಈಗ ಒದ್ದಾಟ ನಡೆಸಿದ್ದಾರೆ. ಯಾಕಂತ ಹೇಳಿದರೆ ಈ ಬಿಲ್ ಮೊತ್ತ ಕೊಡುವವರು ಯಾರು ಎನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಸೂಚನೆಯಂತೆ ಸ್ಥಳೀಯ JCB ಮಾಲೀಕರು JCB ಒದಗಿಸಿದ್ದಾರೆ. ಗ್ರಾಮ ಪಂಚಾಯತ್ SITಯ ಕೋರಿಕೆಯಂತೆಯೇ ಕೂಲಿ ಆಳುಗಳನ್ನು ಒದಗಿಸಿದ್ದಾರೆ. JCB ಮಾಲೀಕರು ಆಗಲೂ ಕೂಲಿ ಆಳುಗಳು ಅಲ್ಲಿಗೆ ಕೆಲಸಕ್ಕೆ ಬಂದದ್ದು ಗ್ರಾಮ ಪಂಚಾಯತ್ನ ಕೋರಿಕೆಯ ಮೇರೆಗೆ. ಗ್ರಾಮ ಪಂಚಾಯತಿಗೆ ಇಂತಹ ಕಾರ್ಯಕ್ಕೆ ಪ್ರತ್ಯೇಕವಾದ ಅನುದಾನ ಇಲ್ಲ. ರಾಜ್ಯ ಸರ್ಕಾರ SIT ರಚನೆ ಮಾಡುವಾಗ SITಯ ಅಧಿಕಾರಿಗಳ ಸಂಬಳ, ಭತ್ಯೆ, ವಾಹನ ಸೌಲಭ್ಯಕ್ಕಾಗಿ ಇಂಧನ ಖರ್ಚು ಇತ್ಯಾದಿಗಳಿಗೆ ಒಂದು ನಿಗದಿತ ಮೊತ್ತವನ್ನು ನೀಡ್ತದೆ. ಅದು ಈ ಗುಂಡಿ ತೋಡುವ ಕೆಲಸಕ್ಕೆ ಯಾವುದೇ ಅನುದಾನ ನೀಡಿರಲಿಲ್ಲ. ಆದ್ದರಿಂದಾಗಿ SIT ಈ ಬಾಕಿ ಮೊತ್ತವನ್ನು ಪಾವತಿಸುವಂಥ ಸ್ಥಿತಿಯಲ್ಲಿ ಇಲ್ಲ. ಗ್ರಾಮ ಪಂಚಾಯತಿಗೆ ಇಂತಹ ಕೆಲಸಗಳಿಗಾಗಿ ಪ್ರತ್ಯೇಕ ಅನುದಾನ ಇಲ್ಲ. ಗ್ರಾಮ ಪಂಚಾಯತ್ ಸಹ ಇದನ್ನು ನೀಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಕೆಲಸ ಮಾಡಿದಂತಹ ಕೂಲಿ ಆಳುಗಳು, ಕೆಲಸ ಮಾಡಿದಂತಹ JCB ಆಪರೇಟರ್ಗಳು, JCB ಮಾಲೀಕರು ಈಗ ಬಾಡಿಗೆಗಾಗಿ, ಕೂಲಿ ಹಣಕ್ಕಾಗಿ ಒದ್ದಾಡ್ತಾ ಇದ್ದಾರೆ. ಈ ಬಗ್ಗೆ ಒಬ್ಬರು JCBಯ ಮಾಲೀಕರೇ ಮಾತನಾಡಿದ್ದಾರೆ. ಕಳೆದ ವರ್ಷ ಅಂದರೆ 2025 ಜುಲೈ 29ನೇ ತಾರೀಕಿಗೆ ನಮಗೆ ಪಂಚಾಯತ್ ಕಡೆಯಿಂದ ಒಂದು ಕರೆ ಬರ್ತದೆ. ಅಲ್ಲಿ PDO ಆಗಿರುವಂಥ ದಿನೇಶ್ರವರು ಕರೆ ಮಾಡ್ತಾರೆ. ನೇತ್ರಾವತಿಯಲ್ಲಿ ತಲೆಬುರುಡೆ ಊತಿಟ್ಟ ಪ್ರಕರಣದ ಶೋಧ ಕಾರ್ಯಕ್ಕೆ ನಿಮ್ಮ ಹಿಟಾಚಿಯನ್ನು ಒಮ್ಮೆ ನಮಗೆ ಕಳಿಸ್ಕೊಡಿ ಅಂತ. ಹಾಗೂ ಅವರ ಸಿಬ್ಬಂದಿ ಕೂಡ ಒಬ್ಬರು ಕರೆ ಮಾಡ್ತಾರೆ. ಅವರ ಒತ್ತಾಯದ ಮೇರೆಗೆ ನಾನು ಅವತ್ತು ಮಧ್ಯಾಹ್ನದ ನಂತರ ನನ್ನ ಹಿಟಾಚಿಯನ್ನು ಕಳಿಸಿಕೊಟ್ಟೆ. ಆದರೆ ಸತತವಾಗಿ ಸುಮಾರು 29ರಿಂದ ಆಗಸ್ಟ್ 12ನೇ ತಾರೀಕು ತನಕ ನಿರಂತರ ಅಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಆ ಕಾರ್ಯಾಚರಣೆಯಲ್ಲಿ ನಮ್ಮ ಹಿಟಾಚಿಯು ಸುಮಾರು ಒಂದು 10 ದಿವಸ ಕೆಲಸದಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತದೆ. ಆದರೆ ಅದರ ಮೊತ್ತವನ್ನು ನಮಗೆ ಇನ್ನೂ ಪಾವತಿಯಾಗಿರುವುದಿಲ್ಲ. ನಾವು SIT ಅವರ ಹತ್ರ ಕೇಳುವಂಥ ಹಕ್ಕು ನಮಗಿಲ್ಲ. ನಮಗೆ ಅಂದರೆ ಪಂಚಾಯತ್ನವರು ಹೇಳಿರುವ ಪ್ರಕಾರ ಪಂಚಾಯತ್ನವ್ರ ಹತ್ರ ನಾವು ಕೇಳಿದಾಗ ಅವರು ಬರ್ತದೆ, ಜಿಲ್ಲಾ ಪಂಚಾಯತಿಂದ ಬರ್ತದೆ ಅಂತ ಏನೋ ಉತ್ತರವನ್ನು ನೀಡ್ತಾಯಿದ್ರು. ಆದರೆ ಜಿಲ್ಲಾ ಪಂಚಾಯತ್ CS ಅವರನ್ನು ಸಂಪರ್ಕ ಮಾಡಿರುವಾಗ ನಮ್ಮ ಕಡೆಯಿಂದ ಯಾವುದೇ SITಗೆ ಸಂಬಂಧಪಟ್ಟ ಮೊತ್ತವನ್ನು ಪಾವತಿ ಮಾಡಲಿಕ್ಕೆ ಬರೋದಿಲ್ಲ. ನಮಗೆ ಅವರಿಗೇನಾದರೂ ನಮ್ಮ ಕಡೆಯಿಂದ ಸಹಕಾರವನ್ನು ಮಾತ್ರ ನೀಡಬಹುದು. ಅದಕ್ಕೆ ನಾವು ಪ್ರತಿ ಉತ್ತರವನ್ನು ಕೂಡ ಕೊಟ್ಟಿರುತ್ತೇವೆ, ಅದರ ಪ್ರತಿಯನ್ನು ಬೇಕಾದ್ರೆ ನಿಮಗೆ ಕೊಡ್ತೇವೆ ಅಂತ ಹೇಳಿದರು. ಕೂಡಲೇ ನಾನು ಪಂಚಾಯತ್ನವರನ್ನು ಸಂಪರ್ಕ ಮಾಡಿದಾಗ ಪಂಚಾಯತ್ ಅವರು ಹೇಳ್ತಾರೆ, ಹೌದು ಅದು ಇನ್ವೆಸ್ಟಿಗೇಷನ್ ಟೀಮ್ ಅವರೇ ಕೊಡಬೇಕಂತೆ, ಅವರ ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಕೊಡ್ತಾರೆ ಅಂತ. ಆದರೆ ಇದುವರೆಗೂ ನಮಗೆ ನಾವು ಕೆಲಸ ಮಾಡಿರುವಂಥ ಮೊತ್ತ ಇನ್ನೂ ನಮಗೆ ಪಾವತಿ ಆಗಲಿಲ್ಲ. ಸುಮಾರು ನಾವು 15 ದಿವಸ ನಮ್ಮ ಗಾಡಿ ನಿಂತಿದ್ರು. ನಮ್ಮದು ಕೆಲಸ ಮಾಡಿರುವಂಥದ್ದು ಬರೀ 10 ದಿವಸ. ಆ 10 ದಿವಸದ ಮೊತ್ತ ಅಂದರೆ 71,500 ರೂಪಾಯಿ ಆಗಿರ್ತದೆ. ಅದು ಇನ್ನೂ ಪಾವತಿ ಆಗದೇ ಇರುವುದರಿಂದ ನಾನು SIT ಅವರನ್ನು ಒಮ್ಮೆ ಸಂಪರ್ಕ ಮಾಡಿದೆ, ಆಫೀಸಲ್ಲಿರುವವರನ್ನು. ಅವರು ಹೇಳಿದರು, ನವೆಂಬರ್ 15ನೇ ತಾರೀಕಿಗೆ ನಾವು ಕಳಿಸಿಕೊಟ್ಟಿದ್ದೇವೆ, ಇನ್ನೂ ಯಾಕೆ ಪಾವತಿ ಆಗಲಿಲ್ಲ ಅಂತ ನಮಗೆ ಅದರ ಬಗ್ಗೆ ಗೊತ್ತಾಗಲಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಆದರೆ ನಾನು ಅವರ ಹತ್ರ ಕೇಳುವಂಥ ಪ್ರಮೇಯ ಬರೋದಿಲ್ಲ. ನಾನು ಪಂಚಾಯತ್ ಅವರನ್ನು ಸಂಪರ್ಕ ಮಾಡ್ತಾನೆ ಇದ್ದೇನೆ. ಆದರೆ ಬರ್ಬೋದು ಅಂತ ಹೇಳ್ತಾರೆ. ಅವತ್ತು ಇದ್ದ PDO ಅವರು ಈಗ ನಿವೃತ್ತಿ ಹೊಂದಿ ಅವರು ಕೂಡ ಇಲ್ಲ. ಆದರೂ ಅವರು ನಮ್ಮ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ, ನಾವು ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಯಾರು ಇದ್ದಾರೆ ಅವರು ಆದಷ್ಟು ಬೇಗ ನಮಗೆ ಈ ಹಣವನ್ನು ಪಾವತಿ ಮಾಡಲು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ಬುರುಡೆ ಪ್ರಾಸನ ಸೃಷ್ಟಿಯಾದದ್ದು ಯಾರಿಂದ? ಅದು ಉಜಿರೆಯನ್ನು ಕೇಂದ್ರೀಕರಿಸಲ್ಪಟ್ಟಂತಹ ಬುರುಡೆ ಗ್ಯಾಂಗಿನಿಂದ. ಈ ಗ್ಯಾಂಗಿನ ಮುಖ್ಯಸ್ಥರು ಮಹೇಶ್ ಶೆಟ್ಟಿ ತಿಮರೋಡಿಯವರು. ಮಹೇಶ್ ಶೆಟ್ಟಿ ತಿಮರೋಡಿಯವರೊಂದಿಗೆ
ಇನ್ನೂ ಹಲವರು ಈ ಬುರುಡೆ ಗ್ಯಾಂಗಿನಲ್ಲಿ ಇದ್ದರು. ಈ ಗ್ಯಾಂಗಿಗೆ ಸಹಕಾರ ನೀಡಿದವರು ಬೆಂಗಳೂರಿನ ಕೆಲವೊಂದು ಎಡಪಂಥೀಯ ಚಿಂತನೆಗಳ ಉಳ್ಳಂತಹ ವಕೀಲರು ಮತ್ತಿತರರು. ಅವರೆಲ್ಲರೂ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಮೀಟ್ ಮಾಡಿ ಧರ್ಮಸ್ಥಳ ಸುತ್ತಮುತ್ತ ಸಾವಿರಾರು ಮಂದಿ ಮಹಿಳೆಯರನ್ನು, ಹೆಣ್ಮಕ್ಕಳನ್ನು ಕೊಲೆ ಮಾಡಿ ಹೂತು ಹಾಕಲಾಗಿದೆ ಅಂತ ಹೇಳಿ ಆರೋಪವನ್ನು ಹೊರಿಸಿ ಇದನ್ನು ತನಿಖೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದ ತನಿಖಾ ತಂಡ ರಚನೆ ಮಾಡಬೇಕು ಅಂತೇಳಿ ಕೋರಿಕೊಂಡರು. ನಿವೃತ್ತ ನ್ಯಾಯಾಧೀಶರೊಬ್ಬರೇ ಆ ತಂಡದಲ್ಲಿ ಇದ್ದುದರಿಂದ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐ ಜಿ ಪಿ ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿದರು. ಅದಕ್ಕೆ ಸೂಕ್ತ ಆರ್ಥಿಕ ನೆರವನ್ನು ನೀಡಿದರು. ಬೆಳ್ತಂಗಡಿಯಲ್ಲಿ ಕಚೇರಿಗೆ ಅವಕಾಶವನ್ನು ನೀಡಿದರು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಪ್ರವಾಸಿ ಬಂಗಲೆಯನ್ನು ಕಾರ್ಯಾಚರಣೆಗೆ ನೀಡಿದರು. ಈ ರೀತಿಯಾಗಿ ಸರ್ಕಾರ ಏನು ಮಾಡಬೇಕಿತ್ತೋ ಅದನ್ನು ಮಾಡಿತು. ಆದರೆ ಸ್ಥಳೀಯವಾಗಿ ಕೆಲಸ ಮಾಡಿದಂಥವರಿಗೆ ಸಂಬಳ ಕೊಡಬೇಕು ಎನ್ನುವಂಥ ವ್ಯವಧಾನ SIT ಅಧಿಕಾರಿಗಳೂ ಇರಲಿಲ್ಲ, ಸರಕಾರಕ್ಕೂ ಇರಲಿಲ್ಲ. ಗ್ರಾಮ ಪಂಚಾಯತ್ನಲ್ಲಿ ಅನುದಾನ ಇಲ್ಲ. ಒಟ್ಟಾರೆಯಾಗಿ ಈ ಬುರುಡೆ ಪ್ರಾಸನ ಹಲವರಿಗೆ ಖುಷಿ ಕೊಟ್ಟಿದ್ದರೆ ಮತ್ತು ಕೆಲವರಿಗೆ ಆತಂಕವನ್ನು ಸೃಷ್ಟಿಸಿದೆ. ಆದರೆ ಕೆಲವರಿಗೆ ನಷ್ಟ ಆಗಿದೆ. ಈ ನಷ್ಟವನ್ನು ತುಂಬಿಕೊಡುವವರು ಯಾರು ಎನ್ನುವ ಪ್ರಶ್ನೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಕೆಲವೊಂದು ಚರ್ಚೆಗಳು ನಡೀತಿದೆ. ಇಡೀ ಈ ಪ್ರಾಸನಕ್ಕೆ ಕಾರಣವಾದದ್ದು ಮೈಶೆಟ್ಟಿ ತಿಮರೋಡಿ ನೇತೃತ್ವದ ಬುರುಡೆ ಗ್ಯಾಂಗ್. ಆದ್ದರಿಂದ ಈ ನಷ್ಟವನ್ನು, ಇದಕ್ಕೆ ತಗಲಿದಂಥ ವೆಚ್ಚವನ್ನು ಕಂದಾಯ ವಸೂಲಿಯಂತೆ ಅವರಿಂದ ಮಾಡಬೇಕು ಎನ್ನುವಂಥ ಆಗ್ರಹ ಕೆಲವರದ್ದು. ಆದರೆ ಕಾನೂನು ಪ್ರಕಾರ ಇದನ್ನು ಬುರುಡೆ ಗ್ಯಾಂಗಿನಿಂದ ವಸೂಲು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಒಂದು ಆರೋಪ ಅಂತ ಬಂದಾಗ ಆರೋಪದ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಒಂದು ತನಿಖೆ ಆಗಬೇಕು. ಆ ತನಿಖೆ ಆಗಬೇಕಾದರೆ ಅದಕ್ಕೊಂದು ತಂಡ ರಚನೆ ಆಗಬೇಕು. ಆ ತಂಡ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಉಂಟಾಗುವಂಥ ಎಲ್ಲ ಖರ್ಚು ವೆಚ್ಚಗಳನ್ನು ಸರ್ಕಾರವೇ ವಹಿಸಿಕೊಳ್ಳಬೇಕು. ಆದ್ದರಿಂದಾಗಿ ಈಗ ಯಾರಿಗೆಲ್ಲ ನಷ್ಟ ಆಗಿದೆ ಅವರಿಗೆಲ್ಲ ಹಣ ಪಾವತಿಯನ್ನು ಸರ್ಕಾರವೇ ಮಾಡಬೇಕಿದೆ. ಅಲ್ಲಿಯವರೆಗೆ ಅವರು ಬಿಲ್ಲಿಗಾಗಿ ಒದ್ದಾಟ ನಡೆಸಲೇಬೇಕಾಗಿದೆ.